ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಲ್ಮೇಡಾಸ್ ಕುಕಿಂಗ್ ಚಾನಲ್. ಗೈಸ್, ಇವತ್ತು ನಾವು ಹಳ್ಳಿ ಸ್ಟೈಲಲ್ಲಿ ಬಂಗಡೆ ಸಾಂಬಾರು ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀವಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಜೀರಿಗೆ ಮತ್ತು ಜುಮ್ಕಾಯಿನ ತೆಗೆದಿಟ್ಕೊಂಡಿದೀವಿ. ಒಂದ್ ಎಸ್ಲು ಬೆಳ್ಳುಳ್ಳಿ ಮತ್ತೆ ಕರಿಮೆಣಸು, ಈಗ 2 ಸ್ಪೂನು ಧನಿಯಾ ಕಾಳನ್ನ ತಗೊಂಡಿದೀವಿ. ಇಲ್ಲಿ ನಾವು 4 ಬಂಗಡೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈಗ ಅದಕ್ಕೆ ನಾವು ಅರಿಶಿನ, ಉಪ್ಪು ಮತ್ತೆ ಖಾರದ ಪುಡಿಯನ್ನ ಹಾಕೊಂಡು ಕಲ್ಸಿಟ್ಕೊಂಡಿದೀವಿ. ಈಗ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿ ಮೆಣಸನ್ನ ಹಾಕೊಂಡಿದೀವಿ, ಒಂದು 5-6. ಅದಕ್ಕೆ ಒಂದು 5 ಒಣ ಮೆಣಸನ್ನ ಹಾಕೊಂಡಿದೀವಿ, ಬ್ಯಾಡಗೆ ಮೆಣಸು. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಮತ್ತು ಕರಿಮೆಣಸು, ಜೀರಿಗೆ ಮತ್ತೆ ಜುಮ್ಕಾಯಿ ಮತ್ತೆ ಧನಿಯಾ ಕಾಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀವಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡು ಇದಕ್ಕೆ ನಾವು 2 ಸ್ಪೂನು ಓಟೆ ಹುಳಿ ಪೌಡರ್ನ ಹಾಕೊಳ್ಳೋಣ. ಏನಪ್ಪಾ ಇದು ಓಟೆ ಹುಳಿ ಅಂತ ಇದ್ದೀರಾ? ಸೊ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದೇ ಕಾಯಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋದು. ಸೊ ಇದನ್ನ ಜಾಸ್ತಿ ಬಾಣಂತಿಯವರು ಕೊಡ್ತಾರೆ. ಇದೊಂದು ಹೆಲ್ದಿ ಅಂತಾನೂ ಹೇಳ್ಬೋದು. ಯಾರು ಹೊಟ್ಟೆ ಹುಳಿ ಪೌಡರ್ ಯೂಸ್ ಮಾಡಲ್ವೋ ಹುಣಸೆ ಹಣ್ಣನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಕೊನೆಗೆ ನಾವು ಇಷ್ಟು ಶುಂಠಿನ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಇದನ್ನ ರುಬ್ಕೊಂಡು ಬರೋಣ. ಈಗ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಒಂಚೂರು ಕೊತ್ತಂಬರಿನ ಹಾಕೊಂಡು ಮತ್ತೆ ಖಾರ ರುಬ್ಕೊಳ್ಬೇಕು. ಈಗ ಖಾರ ರೆಡಿ ಆಗಿದೆ. ಈಗ ಒಂದು ಪಾತ್ರೆಗೆ ಖಾರನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಳ್ಳಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂಚೂರು ಹಾಗೆ ಕರಿಬೇವನ್ನ ಹಾಕೊಳ್ಬೇಕು. ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಸೊ ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟಾದ್ಮೇಲೆ ಇನ್ನೇನ್ ಕುದಿ ಬರ್ತಿದ್ದಾಗ ಅದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲ್ ಹಾಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಈಗ ನಾವು ಇದಕ್ಕೆ ಮೀನನ್ನ ಹಾಕೊಳ್ಳೋಣ. ಸೊ ಮೀನಿಗೆ ಆಲ್ರೆಡಿ ಉಪ್ಪು, ಖಾರ, ಅರಿಶಿನದ ಪುಡಿ ಹಾಕೊಂಡಿರೋದ್ರಿಂದ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಸೊ ತುಂಬ ರುಚಿನೂ ಸಹ ಇರುತ್ತೆ, ಸಪ್ಪೆ ಇರೋದಿಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ನಾವು ಏನು ಅಂದರೆ ಮೀನು ಸಾಂಬಾರಿಗೆ ನಾವು ಸೌಟ್ ಹಾಕಬಾರ್ದು, ಹೀಗೆ ಪಾತ್ರೆ ಸಮೇತ ತಿರುಗಿಸ್ಕೊಂಡ್ರೆ ಅದು ಕಲಸಲ್ಲ. ಈಗ ಮೀನು ಸಾಂಬಾರು ರೆಡಿ ಆಗಿದೆ. ಸೊ ಈ ಥರ ಒಂದು ಹಳ್ಳಿ ಸ್ಟೈಲಲ್ಲಿ ಮೀನು ಸಾಂಬಾರು, ಅದು ಬಂಗಡೆ ಮೀನು ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಈ ರೆಸಿಪಿನ ಮಾಡಿಕೊಟ್ಟಿರೋ ಶಾರದಾ ಆಂಟಿಯವರಿಗೆ ಥ್ಯಾಂಕ್ ಯು ಸೋ ಮಚ್.